ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇದಕ್ಕಿಂತ ಪೀಕ್ RCB ಫ್ಯಾನ್ ಆಗಿ ನಾವ್ ಇರಕ್ಕಾಗಲ್ಲ. ಈಡನ್ ಗಾರ್ಡನ್ಸ್ ನಲ್ಲಿ KKR ಮೇಲೆ ಗೆದ್ದಿದೀವಿ, ಚಿದಂಬರಂನಲ್ಲಿ ಚೆನ್ನೈ ಮೇಲೆ ಗೆದ್ದು ಈಗ ನಮ್ಗೆ ಮನೆಗೆ ಬರ್ಮಾಡ್ಕೊಳ್ತಾ ಇದೀವಿ ಡೋಕ್ಲಾ ಗುಜರಾತ್ನವ್ರನ್ನ. ಮನೆಯಲ್ಲಿ ಫಸ್ಟ್ ಗೇಮು, ನಮ್ಗೂನು ಫಸ್ಟ್ ಗೇಮ್ ಈ ಸೀಸನ್ ಹೋಗ್ತಾ ಇರೋದು. ಆಸ್ ಎಲ್ಲ ನೊಂದವರ ಸಂಘ ಬಾಯ್ಸ್ ಅಲ್ಲಿ ಇರ್ತಾರೆ, ಅಂದ್ರೆ OG3 ಬಾಯ್ಸ್ ಇರ್ತಾರೆ. ಇನ್ ಮಿಕ್ಕಿದ್ದಿಬ್ರು ಬಗ್ಗೆ ಗೊತ್ತಿಲ್ಲ. ಫುಲ್ ಇದು ಒಂಥರ ಭಯದಿಂದ ಮಾಡ್ತಾ ಇದೀವಿ. ಇದು ನಾವ್ ಮುಂಚೆ ಆದ್ರೆ ಟಿವಿನಲ್ಲಿ ಕೂತ್ಕೊಂಡು ನೋಡೋದಾದ್ರೆ ಅದೊಂಥರ ಬೇರೆ ಫೀಲಿಂಗು. ಅಲ್ಲೇ ಹೋಗಿ ನಾವೇನಾದ್ರು ಕಟಾಸ್ಟ್ರಫಿ ಆದ್ರೆ ಅವಾಗ ಅದೇ ಬೇರೆ ಫೀಲಿಂಗು. ಇವತ್ ಸ್ವಲ್ಪ ಆ ಭಯ ಇಟ್ಕೊಂಡು ಎಪಿಸೋಡ್ ನ ಮಾಡ್ತೀವಿ. ಇವತ್ತು ನಾವಿಬ್ರೇನೆ. ಸೊ ಡೈರೆಕ್ಟ್ ಆಗಿ ನಾವು RCB ಬ್ಯಾಟಿಂಗ್ ಬರೋಣ. ಏನ್ ಅನ್ಸ್ತಾ ಇದೆ? ರೇಟಿಂಗ್ ಎಷ್ಟು ಕೊಡೋಣ ಅಂತ? ಫಸ್ಟ್ ಆಫ್ ಆಲ್ ಸುಧರ್ಮ ಅವ್ರು ಹೇಳ್ದಂಗೆ ಆಕ್ಚುಲಿ ಫಿಯರ್ ಇದೆ, ಯಾಕಂದ್ರೆ ಯಾವತ್ತು ಹೋಮಲ್ ಸರಿಯಾಗಿ ಆಡಿಲ್ಲ. ಈ ಸತಿ ಹೋಮಲ್ ಸರಿಯಾಗಿ ಆಡ್ಬೇಕು ಅಂತಾನೆ ಟೀಮ್ ಪಿಕ್ ಮಾಡಿದೀವಿ. ಸೊ ಲಾಜಿಕಲ್ ಆಗಿ ಆದಷ್ಟು ಇಟ್ಕೊಂಡು ಎಪಿಸೋಡ್ ಮಾಡ್ತಾ ಇದೀವಿ, ಲಾಜಿಕಲ್ ಥಾಟ್ಸ್ ನ ತಲೆಯಲ್ಲಿ ಇಟ್ಕೊಂಡು. ಅದನ್ನು ಅದ್ ಮೇನ್ಲಿ ಬಿಟ್ರೆ ಯಾಕೆ ಅಷ್ಟೊಂದ್ ಭಯ ಅಂದ್ರೆ ನಾವು ಕೊಡ್ತಾ ಇದೀವಲ್ಲ ದುಡ್ಡು, ಅದರಿಂದ. ಅದು ಅಲ್ದಲೆ ಇದು ಮೋಸ್ಟ್ ಫ್ಲೈಯಿಂಗ್ ಸ್ಟಾರ್ಟ್ ಸೀಸನ್ ಸಿಕ್ಕಿರೋದಂದ್ರೆ ಇದೇನೆ. ಯಾಕಂದ್ರೆ ಬೇರೆ ಸೀಸನ್ ಅಲ್ಲೂ ಗೆದ್ದಿದೀವಿ, ಫಸ್ಟ್ 2 ಮ್ಯಾಚ್ ಇಲ್ಲ ಅಂತಿಲ್ಲ, ಬಟ್ ಅವೇ ಮ್ಯಾಚಸ್ ಎರಡೂನುವೆ ಕಷ್ಟ ಪ್ಲೇಸಸ್ ಹೋಗಿ ಗೆಲ್ಲೋದು, ಅಲ್ಲೂ ಹೋಗಿ ಗೆದ್ದಿದೀವಿ ಈ ಸತಿ. ಕನ್ವಿನ್ಸಿಂಗ್ ವಿಕ್ಟರೀಸ್ 1 ರನ್ 2 ರನ್ ಇಂದೆಲ್ಲ ಗೆದ್ದಿಲ್ಲ. ಒಂಥರ ಸ್ಮ್ಯಾಶ್ ಅಂಡ್ ಗ್ರಾಬ್ ಏನೋ ಅಲ್ಲ ಇದು, ಕನ್ವಿನ್ಸಿಂಗ್ ವಿಕ್ಟರಿ ಆಗಿರೋದ್ರಿಂದ. ಬಟ್ ಹೋಮ್ ಫಸ್ಟ್ ಮ್ಯಾಚ್ ಹೋಮ್ ಅಲ್ಲಿ ವಿಜಯ್ ಪ್ರಕಾಶ್ ದಿ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತಂತೆ. ಅದನ್ನು ಓಪನಿಂಗ್ ಸೆರೆಮನಿಲಲ್ಲ. ಸೊ ಅದನ್ನು ಎಲ್ಲ ನೋಡ್ಬೇಕು ಹೆಂಗ್ ಆಡ್ತಾರೆ ಇವರು ಅಂತ ನಾಳೆ. ಅದ್ ಹೇಳ್ತಾ RCB ಬ್ಯಾಟಿಂಗ್ ಕಡೆಗೆ ಬರೋಣ. ಮೋಸ್ಟ್ ಲೈಕ್ಲಿ ಅನ್ಚೇಂಜ್ ಸ್ಕ್ವಾಡ್ ಆಡ್ತೀವಿ ಇಲ್ಲವೇ, ಅನ್ಲೆಸ್ ಗ್ರೀನ್ ಟಾಪ್ ವಿಕೆಟ್ ಮಾಡಿ ಒಂದ್ ಪೇಸರ್ ಎಕ್ಸ್ಟ್ರಾ ಆಡಿಸ್ಬೇಕು ಅಂದ್ರೆ ಮಾತ್ರ ಯಾರು ಒಬ್ಬರನ್ನ ಚೇಂಜ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಅದ್ ಮಾಡಲ್ಲ. ಹಂಗಿಟ್ಕೊತಾ ಬ್ಯಾಟಿಂಗ್ ಅದನ್ನೇ 8.5 ಅಂತಾನೆ ಕೊಡ್ತೀನಿ. ಯಾಕೆಂದ್ರೆ ಅಲ್ಲಿ 8.5 ಯಾಕೆ ಅಂದ್ರೆ ಲಿವಿಂಗ್ಸ್ಟೋನ್ ಒಂದೇನೆ ವೀಕ್ ಲಿಂಕ್ ಕಾಣಿಸ್ತಿದೆ ಸದ್ಯಕ್ಕೆ. ಅವ್ರು ಕನ್ಸಿಸ್ಟೆಂಟ್ ಆಗಿ ಆಡ್ತಿಲ್ಲ. ಅದ್ ಬಿಟ್ರೆ ಎಲ್ಲರೂ ಟಿಪ್ ಟಾಪ್ ಆಗಿ ಆಡ್ತಾ ಇದ್ದಾರೆ. ನಾನ್ ಇದಕ್ಕೆ ಇನ್ನೊಂದೇನ್ ಆಡ್ ಮಾಡ್ಬೇಕು ಅಂದ್ರೆ, ಎಲ್ಲ ನೀನ್ ಹೇಳಿದ ಪಾಯಿಂಟೇನೆ. ಬೆಂಗಳೂರಿನಲ್ಲಿ ನಾವ್ ಚೆನ್ನೈನಲ್ಲೇ ನಾವು 200 ಸ್ಕೋರ್ ಮಾಡಕ್ ಕೇಪಬಿಲಿಟಿ ಇದೆ ಅಂದ್ರೆ ನಮ್ ಬ್ಯಾಟಿಂಗ್ ಲೈನಪ್ಗೆ ನಾನು 9 ಗಿಂತ ಕಮ್ಮಿ ಕೊಡಕ್ಕಾಗಲ್ಲ, ಅಟ್ಲೀಸ್ಟ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಮ್ಯಾಚಸ್. ಯಾಕಂದ್ರೆ ರೀಡಿಫೈನ್ಡ್ ಪ್ಲೇಯರ್ಸ್ ಇದಾರೆ. ಇದು ಸ್ವಲ್ಪ ರಾಂಗ್ ಆಗಿದೆ ಇಲ್ಲಿ ಲೈನಪ್. ಪ್ಲೀಸ್ ಎಕ್ಸ್ಕ್ಯೂಸಸ್. ಇಲ್ಲಿ ಇದನ್ನ ತೆಗೆದ್ಬಿಟ್ಟು ಸ್ವಲ್ಪ DDP ತರ್ಬೇಕು, ಅದನ್ನ ಮಾಡ್ತೀವಿ. ಇವನಿಲ್ಲ, DDP ಇದಾನೆ ಇದ್ರ ಬದಲು. ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋಗಿದೆ. ಬಟ್ ನಂಬರ್ 3 ನಲ್ಲಿ DDP ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. ಅದನ್ನು ಅವರು ಬೆಂಗಳೂರಿಗೆ ಬಂದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾನು ಇದ್ ಕೊಡ್ತಾ ಇದೀನಿ. ಬಟ್ ಆವರೇಜ್ ಒಂದು 8.5 ಅಂತ ನೀಡೋಣ, ಯಾಕಂದ್ರೆ ನನ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಯಾಕಂದ್ರೆ ನಾವೇ ಹೋಗ್ತಾ ಇದೀವಲ್ಲ ಸ್ಟೇಡಿಯಂ ಅಷ್ಟು ದುಡ್ಡು ಕೊಟ್ಟು. ನೆಕ್ಸ್ಟ್ GT ಬ್ಯಾಟಿಂಗ್ ನಾನೇ ಸ್ಟಾರ್ಟ್ ಬ್ಯಾಟಿಂಗ್. ಓಕೆ, ಇಲ್ಲಿ ಸಾಯಿ ಸುದರ್ಶನ್ ಆಬ್ವಿಯಸ್ಲಿ ಹೇಳೋದೇ ಬೇಡ, ಒನ್ ಆಫ್ ದ ಮೋಸ್ಟ್ ಕನ್ಸಿಸ್ಟೆಂಟ್ ಪ್ಲೇಯರ್ಸ್ ಇನ್ ಲಾಸ್ಟ್ 3 years. ಶುಭ್ಮನ್ ಗಿಲ್ ಬಟ್ ನಮ್ಮೇಲೆ ಚೆನ್ನಾಗಿ ಆಡ್ತಾರೆ, ಬಟ್ ಅವರು ಔಟ್ ಆಫ್ ಫಾರ್ಮ್ ಇದ್ದಾರೆ. ಜಾಸ್ ಬಟ್ಲರ್ ವಲ್ನರಬಲ್ ಅಗೇನ್ಸ್ಟ್ ಸ್ಪಿನ್ ಅಂತಾನೆ ಹೇಳ್ಬೋದು. ಶಾರುಖ್ ಖಾನ್ ವಲ್ನರಬಲ್ ಅಗೇನ್ಸ್ಟ್ ಪೇಸ್ ಅಂತ ಹೇಳ್ಬೋದು. ಇವ್ರ ಮಿಡ್ಲ್ ಆರ್ಡರ್ ಹಂಗ್ ನೋಡಿದ್ರೆ ನನ್ಗೇನ್ ಅಷ್ಟೊಂದು ಡೇಂಜರಸ್ ಅನ್ಸ್ತಿಲ್ಲ. ಇವ್ರು ಇಲ್ಲಿವರೆಗೂ ಆಡಿರೋದು ಮುಂಬೈ, ಆಮೇಲೆ ಯಾರ ಮೇಲೆ? ಮುಂಬೈ ಮೇಲೆ ಆಡಿದ್ದಾರೆ, ಆಮೇಲೆ ಇನ್ಯಾರ ಮೇಲೆ ಆಡಿದ್ದಾರೆ? ಪಂಜಾಬ್ ಮೇಲೆ. ಇಬ್ರದ್ದು ಅಷ್ಟೊಂದೇನ್ ರಿನೌಂಡ್ ಬೌಲಿಂಗ್ ಅಲ್ಲ. ಸೊ ಇವ್ರ ಮಿಡ್ಲ್ ಆರ್ಡರ್ ನ ಟೆಸ್ಟ್ ಮಾಡ್ಬೇಕು ಅಂದ್ರೆ ನಾವು ಆಬ್ವಿಯಸ್ಲಿ ನನ್ಗೆ ಬೌಲಿಂಗ್ ಬಂದಾಗ ಸುಯೇಶ್ ಶರ್ಮಾ ಬಗ್ಗೆ ಮಾತಾಡ್ತೀವಿ. ಬಟ್ ಜಸ್ಟ್ ಪ್ಯೂರ್ಲಿ ಆಸ್ ಅ ಬ್ಯಾಟಿಂಗ್ ಲೈನ್ ಅಪ್ ನನ್ಗೆ 7.5 ಅನ್ಸುತ್ತೆ. ಅಗ್ರಿ ಮಾಡ್ಬೇಕು ಅದಕ್ಕೆ. ಯಾಕಂದ್ರೆ ಇವರು ಒಂಥರ ಹಳೆ RCB ಲೈನ್ ಅಪ್ ತರ ಇದೆ, ಫುಲ್ ಟಾಪ್ ಹೆವಿ ಮಾತ್ರ. ಟಾಪ್ 3 ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜಾಸ್ ಬಟ್ಲರ್ ತುಂಬಾ ಒಳ್ಳೆ ಇಂಡಿವಿಜುವಲ್ ಪ್ಲೇಯರ್ಸ್. ಬಟ್ ಇಬ್ರು ಅದ್ರಲ್ಲಿ ಔಟ್ ಆಫ್ ಫಾರ್ಮ್ ಇದ್ದಾರೆ. ಜಾಸ್ ಬಟ್ಲರ್ ರೀಸೆಂಟ್ ಆಗೇನೆ ಅವರು ಇಂಗ್ಲೆಂಡ್ ಕ್ಯಾಪ್ಟನ್ಸಿ ಎಲ್ಲ ಬಿಟ್ಟು ಸಾಧು ಸಂತರ ಆಗ್ಬಿಟ್ಟಿದ್ದಾರೆ.
ಶುಭ್ಮನ್ ಗಿಲ್ನು ಅಷ್ಟೊಂದು ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ. ಅವ್ರಿಗೆ ಫಾರ್ಮ್ ಬರ್ಬೇಕು ಅಂದ್ರೆ ಫ್ಲಾಟ್ ಪಿಚ್ಚೇ ಬೇಕು ಅವ್ರಿಗೆ. ನಾವು ಅದನ್ನ ನೋಡಿದೀವಿ ಹೆಂಗೆ ಅಂತ. ಸೊ ಇಲ್ಲಿ ಫ್ಲಾಟ್ ಪಿಚ್ ಇರಲ್ಲ ಅಂತ ಅಂತೂ ಗ್ಯಾರಂಟಿ ಇದೆ ನನ್ಗೆ. ಸೊ ಅವ್ರು ಟಾಪ್ 3 ತೆಗೆದ್ರೆ ಮ್ಯಾಚ್ ಮೋಸ್ಟ್ ಲೈಕ್ಲಿ ನಮ್ದೇನೆ ಅಂತ ಅಂತೀನಿ. ಸೊ ಅದನ್ನ ಹೇಳ್ತಾ ಇಂಡಿವಿಜುವಲ್ ಬ್ಯಾಟರ್ಸ್ ಚೆನ್ನಾಗಿದ್ದಾರೆ, ಬಟ್ ಆಸ್ ಎ ಯೂನಿಟ್ ಅವ್ರದ್ದೇನು ಥ್ರೆಟ್ ಕಾಣಿಸಲ್ಲ. ಸೊ ಅದಕ್ಕೆ 7.5. ನೆಕ್ಸ್ಟ್ ಜೀಟಿಂಗ್ ಬೌಲಿಂಗ್ ಬಗ್ಗೆ ಏನಂತೀರ? ಜಿಟಿ ಬೌಲಿಂಗ್ ನೋಡ್ಬೇಕು ಅಂದ್ರೆ ರಬಾಡಾ ತುಂಬಾ ಒಳ್ಳೆ ಬೌಲರ್. ಮೊಹಮ್ಮದ್ ಸಿರಾಜ್ ಬೆಂಗಳೂರು ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗೆ, ಯಾಕಂದ್ರೆ ಇಲ್ಲೇ ಆಡಿರೋದು ಬೇಜಾನ್ ವರ್ಷಗಳಿಂದ. ಆಮೇಲಿಂದ ಪ್ರಸಿದ್ಧ ಕೃಷ್ಣನು ಅಷ್ಟೇ ಬೆಂಗಳೂರು ಅವರೇನೆ. ಸೊ ಅವ್ರು ಇಲ್ಲೇ ಆಡಿ ಹುಟ್ಟು ಬೆಳೆದಿರೋರು. ಸೊ ಬೆಂಗಳೂರಲ್ಲಿ ಬೌಲಿಂಗ್ ಮಾಡಕ್ ಆಕ್ಚುಲಿ ಅವ್ರ ಅಟ್ಯಾಕ್ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಬಟ್ ಅದೇನೆ, ಅದ್ ಬಿಟ್ರೆ ರಶೀದ್ ಖಾನ್ ಇತ್ತೀಚೆಗೆ ಅವ್ರು ಅಷ್ಟೊಂದು ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ. ಸೊ ಹಂಗೆ ಅದ್ ಹೇಳ್ತಾ 8 ಕೊಡ್ತೀನಿ. ಇವ್ರದ್ದು ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಟ್ರಿಕ್ಕಿ, ಯಾಕಂದ್ರೆ ಕನ್ಸಿಸ್ಟೆಂಟ್ ಕಸ್ಟಮರ್ಸ್ ಅಷ್ಟೊಂದು ಯಾರು ಕಾಣಿಸ್ತಿಲ್ಲ. ಪ್ರಸಿದ್ಧ ಕೃಷ್ಣಂಗೆ ಆಮೇಲೆ ಸಿರಾಜ್ಗೆ ಇಬ್ರಿಗೂ ಬೆಂಗಳೂರು ವಿಕೆಟ್ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಬೆಂಗಳೂರು ವಿಕೆಟ್ ಗೊತ್ತಿದ್ರು ಏನು ಹೆಲ್ಪ್ ಮಾಡಲ್ಲ. ಸಿರಾಜಿಗೆ ಎಷ್ಟೋ ವರ್ಷದಿಂದ ಗೊತ್ತು, ಬಟ್ ಅಂದ್ರೂ ಹೊಡ್ಸ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ಬಟ್ ಆಬ್ವಿಯಸ್ಲಿ ದ ಮೇನ್ ಡೇಂಜರ್ ಮ್ಯಾನ್ ರಶೀದ್ ಖಾನ್. ಅವರು ಒಂದ್ ಮ್ಯಾಚ್ ಅನ್ನ ಯಾವಾಗ ಬೇಕಾದ್ರೂ ತಗೊಂಡೋಗ್ಬೋದು. ಆತರ ಇದ್ದಾಗ ಸಿಂಗಲ್ ಹ್ಯಾಂಡೆಡ್ಲಿ 8 ತಗೋತಾರೆ. ಅದ್ರ ಮೇಲೆ ನನ್ಗೆ ಪರ್ಸನಲ್ ಫೇವ್ರೇಟ್ ರಬಾಡಾ. ಅವ್ರದ್ದು ಸ್ಲೋವರ್ ಒನ್ ಅದೆಲ್ಲ ಬೆಂಗಳೂರಿನಲ್ಲಿ ವರ್ಕ್ ಆಗುತ್ತೆ. ಆಮೇಲೆ ಸಾಯಿ ಕಿಶೋರ್ನು ತುಂಬಾನೇ ಒಳ್ಳೆ ಬೌಲರ್. ನನಗೆ ಸಿರಾಜ್, ಪ್ರಸಿದ್ಧ ಕೃಷ್ಣ ನಾಟ್ ಅ ಫ್ಯಾನ್ ಫಾರ್ ಬೆಂಗಳೂರು ಪಿಚ್, ಬಟ್ ರಬಾಡಾ ಅಂಡ್ ಸಾಯಿ ಕಿಶೋರ್ ವಿಲ್ ಡೂ ವೆಲ್ ಇನ್ ಬೆಂಗಳೂರು ಪಿಚ್ ಅನ್ಸುತ್ತೆ. ಅದೊಂದು ಇಟ್ಕೊಂಡು ನಾನು 8.5 ಕೊಡ್ತೀನಿ. ಸೊ 8.25 ಆವರೇಜ್ ಆಗುತ್ತೆ. ನೆಕ್ಸ್ಟ್ RCB ಬೌಲಿಂಗ್ ಬಗ್ಗೆ ನಾನೇ ಶುರು ಮಾಡ್ತೀನಿ. RCB ಬೌಲಿಂಗ್ ನೋಡಿದ್ರೆ ಹೋಪ್ಫುಲಿ ಸುಯೇಶನ್ ಆಡ್ಸಲ್ಲ ನಾಳೆ, ಯಾಕಂದ್ರೆ ಬೆಂಗಳೂರಿನಲ್ಲಿ ಅವರು ಮೊನ್ನೆನೂ ಅಷ್ಟೇ ಲೆಂತ್ ಒಂಚೂರ್ ಆ ಕಡೆ ಈ ಕಡೆ ಆದ್ರೂ ಅವ್ರಿಗೆ ಒಳ್ಳೆ ಗ್ರಿಪ್ ಸಿಕ್ತಿತ್ತು. ಅದು ಅಷ್ಟೊಂದು ಬ್ಯಾಟಿಗೆ ಬರ್ತಿರ್ಲಿಲ್ಲ ಬಾಲ್, ಅದಕ್ಕೆ ಬಚಾವಾದ್ರು. ಬಟ್ ಬೆಂಗಳೂರಿನಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ಬೇಕು. ಬಟ್ ಅವ್ರನ್ನ ಕೂಡ್ಸೋದು ಒಳ್ಳೇದಲ್ಲ, ಯಾಕಂದ್ರೆ ಅದೊಂಥರ ಕಾನ್ಫಿಡೆನ್ಸ್ ಹೋದಂಗಾಗತ್ತೆ. ಬಟ್ ಹೇಸಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್ ಪವರ್ ಪ್ಲೇ ನಲ್ಲಿ ದಾದಾಗಳು, ನಮ್ಮ ವಿಜಯ್ ಹೇಳ್ದಂಗೆ ದಾದಾಗಳು. ಬಟ್ ಡೆತ್ ನಲ್ಲಿ ಬೆಂಗಳೂರಿನಲ್ಲಿ ದರ್ ಇಸ್ ಒನ್ ಕ್ವೆಶ್ಚನ್ ಮಾರ್ಕ್. ಅಂದ್ರೆ ದೇ ಹ್ಯಾವ್ ನಾಟ್ ಪ್ರೂವನ್ ದೆಮ್ಸೆಲ್ಸ್ ಅಷ್ಟೇ. ವಿ ಕ್ಯಾನ್ ಹೋಪ್ ಫಾರ್ ದ ಬೆಸ್ಟ್. ಆದ್ರೆ ಯಾಕೋ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. 7.5 ಅನ್ಸುತ್ತೆ. ನಾನ್ ಅನಲೈಸ್ ಮಾಡ್ತು ಅಂತಂದ್ರೆ ಸುಯೇಶ್ ಶರ್ಮಾ ಮೋಸ್ಟ್ ಲೈಕ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ. ಸೊ ಅದೇನಾರ ಗ್ರೀನ್ ಟಾಪ್ ಮಾಡ್ತು ವಿಕೆಟ್ ನ ಅಂತಂದ್ರೆ ಅವ್ರ ಬದಲು ಆಕ್ಚುಲಿ ನಾವು ಮನೋಜ್ ಪಾಂಡೆಗೆ ಎಕ್ಸ್ಟ್ರಾ ಮೀಡಿಯಂ ಪೇಸರ್ ಕರ್ಕೊಂಡ್ ಬಂದು ಪ್ಲಸ್ ಬ್ಯಾಟಿಂಗ್ ಇನ್ನ ಸ್ಟ್ರಾಂಗ್ ಮಾಡ್ಕೋಬಹುದು ಬೇಕಾದ್ರೆ. ಅದು ಒಂದ್ ಡಿಸ್ಕಷನ್ ಇದೆ ಬೇಕಂದ್ರೆ. ಬಟ್ ಅದನ್ನೇ ಸುಯೇಶ್ ಶರ್ಮಾನ ಆತರ ಗ್ರೀನ್ ಟಾಪ್ ಕಂಡೀಷನ್ಸ್ ಅಲ್ಲಿ ಡ್ರಾಪ್ ಮಾಡಿದ್ರೆ ಅವರು ಏನು ಅನ್ಕೊಳಲ್ಲ ಅನ್ಕೋತೀನಿ. ಯಾಕೆಂದ್ರೆ ಗ್ರೀನ್ ಟಾಪ್ ಅಲ್ಲಿ ಅವರು ಬೌಲಿಂಗ್ ಮಾಡಕ್ ಪ್ರಿಫರ್ ಮಾಡಲ್ಲ. ಬಟ್ ಅದೇನೆ ಡೆತ್ ಬೌಲಿಂಗ್ ಆಬ್ವಿಯಸ್ಲಿ ಪ್ರಾಬ್ಲಮ್ ಅಂತ ಹೇಳಲ್ಲ, ಅನ್ಪ್ರೂವನ್ ಅನ್ನೋ ಕಾರಣಕ್ಕೇನೆ ನಾನು 7.5 ಕೊಡ್ತೀನಿ. ಪ್ಲಸ್ ಇದ್ರಲ್ಲಿ ನೀವೇನ್ ನೋಟಿಸ್ ಮಾಡ್ಬೇಕು ಅಂದ್ರೆ ನಮ್ಮಿಬ್ರದ್ದು ಕಾನ್ಫಿಡೆನ್ಸ್. ಯಾಕಂದ್ರೆ ಲಾಸ್ಟ್ ಎಪಿಸೋಡ್ ಎಂಡ್ ನಲ್ಲಿ ನಾವಿಬ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ವಿ ಅಂದ್ರೆ ವರ್ಲ್ಡ್ ನಲ್ಲೇ 6ನೇ ಪ್ರೈಮ್ ಆಸ್ಟ್ರೇಲಿಯಾ ಫ್ರಮ್ 2003 ನ ಕರ್ಕೊಂಡ್ಬಂದ್ರು ಸೋಲ್ಸೋ ತರ ಕಾನ್ಫಿಡೆನ್ಸ್ ಇತ್ತು. ಬಟ್ ನಾಳೆ ನಾವೇ ಸಾವಿರಾರು ರೂಪಾಯಿ ಇವಾಗ ರಿಯಾಲಿಟಿ ಚೆಕ್ ಆಗಿರೋದು ಏನು ಅಂತಂದ್ರೆ ನಾವು ಬೀಟ್ ಮಾಡ್ರ 2 ಟೀಮುವೆ ದೇ ಆರ್ ಲುಕಿಂಗ್ ಲೈಕ್ ವರ್ಸ್ಟ್ ಟೀಮ್ಸ್ ಇನ್ ದ ಲೀಗ್ ಈ ಸತಿ. ಯಾಕಂದ್ರೆ KKR ಕೆಟ್ಟದಾಗ ಆಡ್ತಿದ್ದಾರೆ, CSK ಕೆಟ್ಟದಾಗ ಆಡ್ತಿದ್ದಾರೆ. ಬಟ್ ನನ್ಗೇನ್ ಗೊತ್ತಾ, ಈ GT ಕಿಂಗ್ಸ್ 11 ಅವ್ರು ಇಲ್ಲಿವರೆಗೂ ಚೆನ್ನಾಗಿ ಆಡಿದ್ರು ಅವ್ರು ಹೆವಿಲಿ ಡಿಪೆಂಡೆಂಟ್ ಆನ್ ಒಂದೊಂದ್ ಪ್ಲೇಯರ್. ಈಗ ಇವ್ರು ಸಾಯಿ ಸುದರ್ಶನ್ ಇಲ್ಲ ಅಂದ್ರೆ ಇವ್ರಿಗೆ ಎಲ್ಲಿ ಸಾಯಿ ಸುದರ್ಶನ್ ಒಂದು 50% ರನ್ ಸ್ಕೋರ್ ಮಾಡಿರ್ತಾರೆ. ಅವ್ರಿಗೆ ಅದೇ ಜಾಗದಲ್ಲಿ ಇವರು ಶ್ರೇಯಸ್ ಅಯ್ಯರ್ನು ಒಂದು 40% ರನ್ ಸ್ಕೋರ್ ಮಾಡಿರ್ತಾರೆ. ಅವ್ರಿಬ್ರನ್ನ ತೆಗೆದ್ಬಿಟ್ರೆ ಅವಾಗ ಅವ್ರದ್ದು ಅರ್ಧ ಫೈರ್ ಪವರ್ ಹೊಟ್ಟೋಗುತ್ತೆ. ನಮ್ಮ ಹತ್ರನು ಈಗ ಸ್ಮಾರ್ಟ್ ಬೌಲರ್ಸ್ ಇದಾರೆ. ಯಶ್ ದಯಾಲ್ಗುನು ಬೆಂಗಳೂರಿನಲ್ಲಿ ಇದೆ. ಸೊ ಬೌಲಿಂಗ್ ನಾವು ಆಕ್ಚುಲಿ ತುಂಬಾ ಕಮ್ಮಿ ಕೊಟ್ಟಿದ್ವಿ 7.5. ಅವ್ರು ಮಾಡಿರೋದಕ್ಕೆ ಇನ್ಜಸ್ಟಿಸ್ ಆಗಿದೆ ಒಂದ್ ಸ್ವಲ್ಪ. ಬಟ್ ಅಂದ್ರೂ ಇಟ್ಸ್ ಬೆಟರ್ ಟು ಬಿ ಸೇಫ್ ದೆನ್ ಸಾರಿ ಈ ತರ.
ನಾವು ಎಕ್ಸ್ಪೆಕ್ಟೇಷನ್ಸ್ ನಮ್ ಮಿನಿಮಮ್ ಹೋಪ್ಸ್ ಎಕ್ಸ್ಪೆಕ್ಟೇಷನ್ ಮಿನಿಮಮ್ ಇಟ್ಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಆಸ್ ಐ ಸೆಡ್ ರಿಪೀಟೆಡ್ಲಿ ತುಂಬಾ ಪೈಸಾ ಕೊಟ್ಟಿದೀವಿ. ಈಗ ನೆಕ್ಸ್ಟ್ ಫೀಲ್ಡಿಂಗ್ಗೆ ಬನ್ನಿ, RCB GT 2. ನಾನ್ ಲಾಸ್ಟ್ ಮ್ಯಾಚ್ ನೋಡ್ತು ಅಂತಂದ್ರೆ RCB ಫೀಲ್ಡಿಂಗ್ ನನ್ಗೇನು ಲಾಸೇ ಕಾಣಿಸ್ಲಿಲ್ಲ, ಕ್ಯಾಚ್ ಬಿಡ್ಲಿಲ್ಲ, ಮಿಸ್ ಫೀಲ್ಡ್ ಆಗ್ಲಿಲ್ಲ. ಸೊ 9.5 ಕೊಡ್ತೀನಿ. ಅದ್ ಯಾಕೆಂದ್ರೆ ಅದು ಫಸ್ಟ್ ಮ್ಯಾಚ್ ಅಲ್ಲಿ ಒಂದು ಕ್ಯಾಚ್ ಡ್ರಾಪ್ ಆಗಿತ್ತು, ಬಿಟ್ರೆ ಅದಿನ್ನ ಆಗ್ಬೋದೇನೋ ಮತ್ತೆ ಅನ್ನೋ ಚಾನ್ಸ್ ಇಂದ ಕೊಡ್ತಾ ಇರೋದಷ್ಟೇ. ನಾವ್ ಹೋಗ್ತಾ ಇರೋದ್ರಿಂದ ನಾಳೆ. ಇಲ್ಲ, ಅದಾದ್ಮೇಲೆ ಶಾರ್ಟ್ ಕವರ್ಸ್ ನಲ್ಲೆಲ್ಲ ಒಂದೊಂದು ಕನ್ಸ್ ಮನ್ಸಲ್ಲೂ ನಿಲ್ಸಲ್ಲ. GTದು ಹೇಳ್ಬಿಡು. GTದು ಆಬ್ವಿಯಸ್ಲಿ ರಾಹುಲ್ ತೆವಾಟಿಯಾ, ರಶೀದ್ ಖಾನ್ ಇವರೆಲ್ಲ ಅಂದ್ರೆ ಸ್ಪಿನ್ನರ್ಸ್ ನಾರ್ಮಲಿ ಒಳ್ಳೆ ಫೀಲ್ಡರ್ಸ್ ಆಗಿರಲ್ಲ. ಸೊ ಅಂತಾರ ನಾವೆಲ್ಲ ಗನ್ ಫೀಲ್ಡರ್ಸ್ ಅಂತ ಕರಿಯಕ್ ಆಗಲ್ಲ. ಅದು ಬಿಟ್ರೆ ಮೊಹಮ್ಮದ್ ಸಿರಾಜ್ ನಮ್ಗೆ ಗೊತ್ತು ಎಷ್ಟು ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೆ ಅಂತ. ಇಶಾಂತ್ ಶರ್ಮಾ ಅವ್ರಿಗೆ ಮೈ ಬಗ್ಸಕ್ ಆಗುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ ನನ್ಗೆ. ಸೊ ಪ್ರಿಟಿ ಆವರೇಜ್ ಫೀಲ್ಡಿಂಗ್ ಸೈಡ್ ಅಂತಾನೆ ಹೇಳ್ತೀನಿ. ಜಾಸ್ ಬಟ್ಲರ್ ಒಬ್ರು ಅವರು ಫೀಲ್ಡ್ ಅಲ್ಲಿ ಚೆನ್ನಾಗೇ ಮಾಡ್ತಾರೆ, ಬಟ್ ಅವ್ರ ಕೀಪರ್ ಈಗ ಈ ಟೀಮ್ಗೆ. ಶಾರುಖ್ ಖಾನ್ ಶುಭ್ಮನ್ ಒಬ್ರೇನೆ ನೋಡಿದ್ರೆ ಅಂದ್ರೆ ಹತ್ತ ನಿಂತ್ಕೊಂಡು ಕ್ಯಾಚ್ ಹಿಡಿಯೋರು ಒಬ್ರೆ. ಅವ್ರಿಬ್ರು ಒಂದ್ ಸ್ವಲ್ಪ ತಮಿಳ್ನಾಡೋರ್ ಆಗಿರೋದ್ರಿಂದ ನಮ್ಗೆ ಅವ್ರಿಗೆ ಆಗ್ಬರಲ್ಲ. ಹಂಗೆ ಅದನ್ನೇ 8 ಕೊಡ್ತೀನಿ ಅಷ್ಟೇ. 8 ಇಲ್ಲ 7 ಕೊಡ್ತೀನಿ. ನಂಗೆ RCBದು ಕ್ಯಾಚಸ್ ಬಿಟ್ಟಿಲ್ಲ ಅಂದ್ರೂ ಅದು ಒಂಥರ ಬೇರ್ ಮಿನಿಮಮ್ ಅನ್ಸುತ್ತೆ. ಫೀಲ್ಡಿಂಗ್ ನಲ್ಲಿ ನಾವು ಕೊಹ್ಲಿಯಿಂದ ನಾವ್ ಹೆಂಗೆ ಇಂಟೆನ್ಸಿಟಿ ನೋಡ್ತೀವೋ, ಅವ್ರ ಹೆಂಗೆ ಲಾಂಗ್ ಆಫ್ ನಲ್ಲಿ ಬಂದು ಡೈವ್ ಮಾಡಿ 4 ತಡಿಯಕ್ ನೋಡಿದ್ರು, ಆತರ ಇಂಟೆನ್ಸಿಟಿ ಎಲ್ಲಾ ಪ್ಲೇಯರ್ಸ್ ಇಂದಾನು ಕಾಣಿಸಲ್ಲ. ಎಷ್ಟೊಂದು 2ಗಳಿಂದ ಬಿಟ್ಟಿದ್ದಾರೆ, ಅದೆಲ್ಲ 1ಗಳಾಗ್ಬೇಕು. ಆಮೇಲೆ ಕೆಲವುದೆಲ್ಲ ಇದೆ, ಹಾಫ್ ಚಾನ್ಸಸ್ ಕ್ರಿಯೇಟ್ ಆಗಿರೋದನ್ನ ತಡಿಬೇಕು. ಅದೆಲ್ಲ ನೋಡಿ ಸ್ವಲ್ಪ ಹೈ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡು ಫೀಲ್ಡಿಂಗ್ ನಲ್ಲಿ 8 ಕೊಡ್ತೀನಿ. ಸೊ ಆವರೇಜ್ 8.75 ಆಗುತ್ತೆ. GTನವ್ರದ್ದು ನಾನು 7 ಕೊಡ್ತೀನಿ. ಆಕ್ಚುಲಿ 6.5 ಕೊಡ್ತೀನಿ. ಸೊ 6.75 ಆಗುತ್ತೆ. ಯಾಕಂದ್ರೆ ವಿಷ್ಣು ಹೇಳ್ದಂಗೆ ಯಾರು ಇಲ್ಲ, ತುಂಬಾ ಕಮ್ಮಿ ಜನ ಇರೋದು. ಇವರು ಶಾರುಖ್ ಖಾನ್ ಒಂಥರ ಲಯಬಿಲಿಟಿನೇ, ಇಶಾಂತ್ ಶರ್ಮಾ ಒಂಥರ ಲಯಬಿಲಿಟಿ, ಸಿರಾಜ್ ಸಾರ್ಟ್ ಆಫ್ ಲಯಬಿಲಿಟಿ, ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಫೀಲ್ಡರ್ ಅಲ್ಲ. ಪ್ರಸಿದ್ಧ ಕೃಷ್ಣ ಎಕ್ಸ್ಟ್ರಾರ್ಡಿನರಿ ಫೀಲ್ಡರ್ ಅಲ್ಲ, ಟೆವಾಟಿಯಾನು ಅಲ್ಲ, ರಶೀದ್ದು ಅಲ್ಲ. ಅದೊಂಥರ ಎಕ್ಸ್ಟ್ರಾ ಸ್ಟ್ರೆಂತ್ ಕೊಡುತ್ತೆ ಬ್ಯಾಟಿಂಗ್ ಟೀಮ್ಗೆ. ಇದೆಲ್ಲ ನೋಡ್ಕೊಂಡು 6.75 ಕೊಡ್ತಾ ಇದೀವಿ. ಓವರ್ ಆಲ್ ಸಾರ್ಟ್ ಆಫ್ ಈವನ್ ಗೇಮ್ ಅನ್ಸುತ್ತಲ್ವಾ? ಅದೇನೆ ಈವನ್ ಗೇಮ್, ಬಟ್ ಹೋಮ್ ಅಡ್ವಾಂಟೇಜ್ ಡೆಫಿನೆಟ್ಲಿ ನಾವು ಉಪಯೋಗಿಸ್ಕೋಬೇಕು. ಅದೇ ಇರೋದು ಮೇನ್ ಟಾರ್ಗೆಟ್ ನಮ್ ನಾಳೆ. ಅದನ್ನು ಸ್ವಲ್ಪ ಜಿಕ್ ಸ್ವಿಂಗ್ ಇದ್ರೆ ಅವಾಗ ನಮ್ಗೆ ಹೆಲ್ಪ್ ಆಗುತ್ತೆ. ಪಿಚ್ ಇಂದ ಬೇಕೇ ಬೇಕು, ಗ್ರೀನ್ ಟಾಪ್ ಮಾಡ್ಲೇಬೇಕು. ಇಲ್ಲ, ನಾವು ಗ್ರೀನ್ ಟಾಪ್ ಮಾಡ್ಲೇಬೇಕು. ಸುಯೇಶ್ ಶರ್ಮಾ ಪಾಪ ಬೇಜಾರಾದ್ರೆ ಆಗ್ಲಿ, ಅವ್ರನ್ನ ತೆಗೆದ್ಬಿಡ್ಬೇಕಾದ್ರೆ ಇನ್ನ ಒಂದು ಬ್ಯಾಟಿಂಗ್ ಸ್ಟ್ರಾಂಗೇ ಮಾಡ್ಕೋಬಹುದು ಮನೋಜ್ ಪಾಂಡೆಗೆ ಕರ್ಕೊಂಡ್ಬಂದು. ಬಟ್ ಹೇಸಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್ ಹತ್ರ ಒಳ್ಳೊಳ್ಳೆ ಹಿಟ್ ದ ಲೆಂತ್ ಸ್ವಿಂಗ್ ಬೌಲರ್ಸ್ ಇರೋದ್ರಿಂದ ನೀವು ಗ್ರೀನ್ ಟಾಪ್ ಮಾಡಿಲ್ಲ ಅಂದ್ರೆ ನಿಮ್ಗೆ 8 ಓವರ್ ಅಲ್ಲೇ ಮುಗ್ದೇ ಹೋಯ್ತು. ಪ್ಲಸ್ ನಮ್ಮನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ, ನಾವುನು ಏನೋ ಕಷ್ಟಪಟ್ಟು ಬರ್ತಾ ಇದೀವಿ, ಬೇಜಾರು ಮಾಡಿಸ್ದಿರ ಕಳ್ಸ್ಕೊಡಿ ಅಂತ ಕಳ್ಕಳಿಯಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಕೊನೆಗೆ ನಮ್ಮ ಅಗಲವಾದ ಎಸೆತದಿಂದ ಎಂಡ್ ಮಾಡೋಣ. ನಿಮ್ದೇನು ಅಗಲವಾದ ಎಸೆತ ಈ ಸತಿ? ನಾನು ಎಕ್ಸ್ಪೆಕ್ಟ್ ಮಾಡ್ರಂಗೆ ಪಾರ್ ಸ್ಕೋರ್ ಆಲ್ಮೋಸ್ಟ್ 220 ಇರುತ್ತೆ ಬೆಂಗಳೂರಲ್ಲಿ ಈ ಸತಿ. ಸೊ ಅದನ್ನ ಹೇಳ್ತಾ ನಾಳೆ ನಾವಿಲ್ಲ ಒಂದ್ ಸೆಂಚುರಿ ನೋಡ್ತೀವಿ, ಇಲ್ಲ ಒಂದ್ 5-4 ನೋಡ್ತೀವಿ. ಓಹೋ, ನಾನು ಸ್ವಲ್ಪ ಇನೋವೇಟಿವ್ ಅಗಲವಾದ ಎಸೆತ ಪ್ರಿಪೇರ್ ಮಾಡ್ಕೊಂಡಿದ್ದೆ ಎಪಿಸೋಡ್ ಮುಂಚೆನೆ. ನಂದೇನು ಅಂದ್ರೆ ಇಲ್ಲ ನಮ್ಮ ಹತ್ರ 6 ಬಾಲ್ ಬರುತ್ತೆ, ಇಲ್ಲ ಸಹನ್ ಹತ್ರ ಬಾಲ್ ಬರುತ್ತೆ ಅಂತ. 6 ಹೊಡೆದಾಗ ಅಂದ್ರೆ ಸೇಮ್ ಸ್ಟ್ಯಾಂಡ್ ಅಲ್ಲಿ ನಾವಿಬ್ರು ಸೇಮ್ ಸ್ಟ್ಯಾಂಡ್, ನಾವು ನೀನು ಸಹನ್? ಇಲ್ಲ. ಅದೇನೆ ಅಂದ್ರೆ ಅವನ್ ಹತ್ರ ಅಂದ್ರೆ ಒಂದು 5-6 ರೋ ಈ ಕಡೆ ಆ ಕಡೆ,
ಇಲ್ಲ ನಮ್ ಈ Okay. 5-6 ಈ ಕಡೆ ಆ ಕಡೆ ಬಾಲ್ ಬರುತ್ತೆ ಅಂತ. RCB ಕಡೆಯಿಂದ, ಗುಜರಾತ್ ಕಡೆಯಿಂದ ಅಲ್ಲ, RCB ಕಡೆಯಿಂದ either ball will come 5 rows apart. ಸೊ ಇದ್ರಲ್ಲಿ ಏನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ ನೀವೆಲ್ಲ ಅನ್ಕೋತಿರ್ಬೋದು, ಸಹನ್ ರಾಹುಲ್ ಅವರು ಇಲ್ದಿರೋವಾಗ ನಾವಿಬ್ರು ಒಗಲಾವಕಾಶ ಇಟ್ಕೊಂಡು ಲೀಡರ್ ಬೋರ್ಡ್ ನಲ್ಲಿ ಮೇಲ್ ಹೋಗ್ಬೋದು ಅಂತ. ಬಟ್ ಇದ್ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ ಮರಿಬೇಡಿ. ಅವ್ರಿಬ್ರು ಏನು ಮಾಡ್ದಿರಾ ಇಲ್ಲೇ ಇರ್ಬೋದು, ನಾವಿಬ್ರು ಮಾಡಿ ದಿಂಗ್ಸ್ಕೋಬೋ ಅದು ಚಾನ್ಸಸ್ ಇದೆ. ಸೊ ಇದು ನಾವು ಪಾಯಿಂಟ್ಸ್ ಟೋಟಲ್ ಅನ್ಪ್ರಿಡಿಕ್ಟಬಲ್ ಆಗಿರೋದ್ರಿಂದ ಒಳ್ಳೆ ಮಜಾ ಇರುತ್ತೆ. ವಿಷ್ಣು ಅವರು ಇನ್ನೂ 15 ಅಲ್ಲೇ ಇದ್ದಾರೆ, ಅವರು ಪಾಸಿಟಿವ್ ಬಂದಿರೋದ್ರಲ್ಲಿ ಖುಷಿಯಾಗಿದ್ದಾರೆ. ನಾನು ಎರಡರಲ್ಲೂ ತಳ್ಕೊಂಡು ಕಷ್ಟಪಟ್ಟು ಪಾಯಿಂಟ್ಸ್ ತೆಗ್ದಿದ್ದೀನಿ. ಸಹನ್ ಫಸ್ಟ್ ಟೈಮ್ ಸಖತ್ತಾಗಿ ತೆಗೆದ್ಬಿಟ್ರು, ರಾಹುಲ್ ಅಂತೂ ಬಂದಿದ ತಕ್ಷಣ ಸೆಂಚುರಿ ಹೊಡ್ಬಿಟ್ರು. ಬ್ರೈನ್ ಲಾರಾ ತರ, ಅಂದ್ರೆ ಅದೇನಂತಾರೆ, ಟ್ರಿಪಲ್ ಅನ್ಬೋದು, 400 ಏನಂತಾರೆ, ಪ್ರಪಲ್ ಸೆಂಚುರಿ ಹೊಡೆದಿದ್ದಾರೆ. ಸೊ ಈಗ ಒಂದ್ ಸ್ಪೆಷಲ್ ಕ್ವೆಶ್ಚನ್, ನಾಳೆ ಬರೋದಿಕ್ಕೆ ಎಷ್ಟು % ಭಯ ಇದೆ, ಎಷ್ಟು % ಎಕ್ಸೈಟ್ಮೆಂಟ್ ಇದೆ ವಿಷ್ಣು? ಇತ್ತು ಇವಾಗ ನಾಳೆ ಬರ್ತಾ ಬರೋದ್ರಿಂದ ಮ್ಯಾಚ್ ಬರ್ತಾ ಅದು ಇನ್ನೂ ಫಿಯರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 70 ಫಿಯರ್ 30 ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ. ಓಕೆ, 70-30 ಅಂತ ಇರೋ ಮ್ಯಾಚ್. ನಂದು ಫಿಯರ್ ಒಂದು 60 ಇದೆ, ಕಾನ್ಫಿಡೆನ್ಸ್ ಒಂದು 30 ಇದೆ, ಡಿನಯಲ್ ಒಂದು 10 ಇದೆ. ಏನೋ ಆಗಲ್ಲ, ಇದು ಹೊಸದು ಅಂತ ಒಂದ್ ಫೀಲಿಂಗ್ ಇದೆ. ಅಂದ್ರೆ ಇದು ಹೊಸ RCB, ಮುಂಚಿನ ತರ ಅಲ್ಲ ಅಂತ ಒಂದ್ 10% ಇದೆ. ಅದನ್ನ ಕಾನ್ಫಿಡೆನ್ಸ್ ಅಂತ ಕೌಂಟ್ ಮಾಡಕ್ಕಾಗಲ್ಲ, ಅದೊಂಥರ ಬೇರೆ ತರ ಅದು. ಬಟ್ ಅದು ಇದೆ ಈ ಸತಿ, ನೋಡೋಣ ಏನಾಗುತ್ತೆ ಅಂತ. ನಿಮ್ಗೆ ಏನಾದ್ರು ಇದೆಯಾ ಇದು ಈ ಪರ್ಸೆಂಟೇಜ್ ಡಿನೈಲ್? ಇಲ್ಲ ನಮ್ಗದು ನಮ್ದೇ ಸತ್ಯ ನಮಗ್ ಗೊತ್ತು, ಕಾನ್ಫಿಡೆನ್ಸ್ ಅಲ್ಲೇ ಅದನ್ನ ಇನ್ಕ್ಲೂಡ್ ಮಾಡಿದೀವಿ. ಸೊ ನಾವೇನಾದ್ರು ಸೋತ್ರೆ 200% ಬರಲ್ಲ ಎಪಿಸೋಡ್ಗೆ. ಇಲ್ಲ, ಸೋತ್ರೆ ತುಂಬಾ ಕ್ಲೋಸ್ ಆಗಿ ಸೋತ್ರೆ ಯೋಚನೆ ಮಾಡ್ತೀವಿ ಬರೋದು ಬೇಡವು ಅಂತ. ಕೆಟ್ಟದಾಗ ಸೋತ್ರೆ ಆಕ್ಚುಲಿ ಬರ್ತೀವಿ, ತುಂಬಾ ಕ್ಲೋಸ್ ಆಗಿ ಸೋತ್ರೆ ಬೇಜಾರಾಗ್ಬಿಟ್ಟು ಬರೋದೇ ಇಲ್ಲ. ಅದೇನೆ. ಸೊ ಈ ಸತಿ ನಮ್ದೇನು ಪ್ರಾಮಿಸಸ್ ಇಲ್ಲ ನೆಕ್ಸ್ಟ್ ಎಪಿಸೋಡ್ಗೆ. ಇಂತ ಒಂದು ಒಳ್ಳೆ ನೋಟ್ ನಲ್ಲಿ ನಾವು ಎಂಡ್ ಮಾಡ್ತಾ ಇದೀವಿ ಶಾರ್ಟ್ ಎಪಿಸೋಡ್ ನ. See you guys, bye, all the best. Bye everyone. Hello, bye ಆಗ್ತಿದ್ಯೋ? ಹೌದು.